ತಾಲೂಕಿನ ಮಾನ್ಯ ತಹಸೀಲ್ದಾರ್ ಸಾಹೇಬರಾದಂಥ ಪ್ರಕಾಶ್ ಸಿಂದಗಿ ಸಾಹೇಬರವರೇ, ಅದೇ ರೀತಿಯಾಗಿ ದೇವರಹಿಪ್ಪರಗಿ ತಾಲೂಕಿನ ಅಧ್ಯಕ್ಷರಾದಂಥ ಈರಪ್ಪಣ್ಣ ಕುಳೆಕುಂಪಿ ಅವರೇ, ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಮೈತ್ರಿ ಮೇಡಮ್ ಅವರೇ, ಅವರ ಆದಿಯಾಗಿ ಎಲ್ಲ ಗ್ರಾಮಗಳಿಂದ ಆಗಮಿಸಿರುವಂಥ ಪದಾಧಿಕಾರಿಗಳೇ ಹಾಗೂ ಮಾಧ್ಯಮ ಮಿತ್ರರೇ ಹಾಗೂ ಪೊಲೀಸ್ ಸಿಬ್ಬಂದಿಯವರೇ, ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಏನು ಈ ವರ್ಷ ವಿಜಯಪುರ ಜಿಲ್ಲೆಯಲ್ಲಿ ಕಳೆದೆಂದೂ ಆಗದಿರುವಂಥ ಅತ್ಯಂತ ಹೆಚ್ಚಿನ ಪ್ರಮಾಣದ ಮಳೆಯಿಂದಾಗಿ ಜಿಲ್ಲೆಯ 13 ತಾಲೂಕುಗಳಲ್ಲಿ ಸಾಕಷ್ಟು ಮಳೆ ಉಂಟಾಗಿ, ಅದೇ ರೀತಿಯಾಗಿ ಭೀಮಾ ನದಿಯ ಪ್ರವಾಹದಿಂದಾಗಿರ್ಬೋದು, ಅದೇ ರೀತಿಯಾಗಿ ಡೋಣಿ ನದಿಯಿಂದ ಆಗಿರ್ಬೋದು, ಅದೇ ರೀತಿ ಕೃಷ್ಣಾ ನದಿಯ ಆಲಮಟ್ಟಿ ಜಲಾಶಯದಿಂದ ಹೊರಬಿಟ್ಟಿರುವ ನೀರಿನಿಂದಾಗಿರ್ಬೋದು, ಹಲವಾರು ಭಾಗಗಳಿಂದ ಈ ಒಂದು ಪ್ರವಾಹ ಹೆಚ್ಚಾಗಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಮಳೆಯಿಂದಾಗಿ ವಿಜಯಪುರ ಜಿಲ್ಲೆಯ ಸಂಪೂರ್ಣ ರೈತರ ಬೆಳೆಗಳು ನೀರಲ್ಲಿ ನಿಂತು ಎಲ್ಲ ಬೆಳೆಗಳು ಸಂಪೂರ್ಣ ಹಾಳಾಗಿದ್ದವು. ಅದನ್ನು ಮನಗಂಡಂಥ ರಾಜ್ಯ ಸರ್ಕಾರ ಇತ್ತೀಚೆಗೆ ಜಂಟಿ ಸಮೀಕ್ಷೆಯನ್ನು ಕೂಡ ಮಾಡಲಾಗಿದೆ. ಅದರಲ್ಲಿ ಕೆಲವೊಂದಿಷ್ಟು ಲೋಪದೋಷಗಳು ಕೂಡ ನಮಗೆ ಜಿಲ್ಲೆಯಾದ್ಯಂತ ಕಂಡು ಬಂದಿರುತ್ತದೆ. ಆ ನಿಟ್ಟಿನೊಳಗೆ ಇವತ್ತಿನ ದಿನ ತಾವು ನೋಡ್ಬೋದು ಸರ್, ತೊಗರಿ ಬೆಳೆಗಳು ಹಾಗೆ ಹತ್ತಿ, ಇವತ್ತಿನ ದಿನ ಹತ್ತಿ ಸಂಪೂರ್ಣ ನೀರಲ್ಲಿ ನಿಂತು ಯಾವ ರೀತಿಯಾಗ್ಯದ ಅಂತೇಳಿ ಇವತ್ತು ನೋಡ್ಬೋದಾಗಿದೆ ಸರ್. ಸಂಪೂರ್ಣ ಮಳೆ ಬಂದು ಕಪ್ಪು ಬಂದಾಗಿ ಒಟ್ಟಾರೆಯಾಗಿ ರೈತರು ಹಾಕಿರುವಂತ ಖರ್ಚು ಸದ್ಯಕ್ಕೆ ನಮಗೆ ಮರಳಿ ಬರಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಫಸಲ್ ಬಿಮಾ ಯೋಜನೆಯನ್ನು ತುಂಬಿರುವಂಥ ರೈತರಿಗೂ ಕೂಡ ಕಳೆದ 4-5 ವರ್ಷಗಳಲ್ಲಿ ಸಾಕಷ್ಟು ಅವ್ಯವಹಾರಗಳನ್ನಾಗಿರೋದು ಕೂಡ ನಾವು ನೋಡಬಹುದಾಗಿದೆ. ಇದೇ ದೇವರಹಿಪ್ಪರಗಿ ತಾಲೂಕಿನ ಕೋರವಾರ ಗ್ರಾಮದಲ್ಲಿ ಕಳೆದ ವರ್ಷ ಯಾರೋ ಒಬ್ಬ ಕಿಡಿಗೇಡಿ ಮಾಡಿರುವಂಥ ಕಿತಾಪತಿಯಿಂದಾಗಿ ರೈತರಿಗೆ ಬರಬೇಕಾಗಿರುವಂಥ ಮಧ್ಯಂತರ ಬೆಳೆ ಲಾಸ್ ಅಂದರೆ ಬೆಳೆ ನಷ್ಟ ಪರಿಹಾರವನ್ನು ವೈಯಕ್ತಿಕ ತನ್ನ ಖಾತೆಗೆ ಹಾಕೊಂಡಿರುವ ಉದಾಹರಣೆಗಳು ನಾವು ನೋಡಬಹುದಾಗಿದೆ. ಅದೇ ರೀತಿಯಾಗಿ ಇತ್ತೀಚೆಗೆ ಗೋಲಗೇರಿಯಲ್ಲಿ ಕೂಡ ಸುಮಾರು 5 ಕೋಟಿಗಿಂತ ಹೆಚ್ಚು ಹಣವನ್ನು ಕಡಲಿಗೆ ಲಾಸ್ ಆಗ್ಯದ ಅಂತ ಹೇಳಿ ಆ ಕೇವಲ ಗ್ರಾಮ ಪಂಚಾಯತಿ ಗೋಲಗೇರಿ ಗ್ರಾಮ ಪಂಚಾಯತಿಗೆ ಬಂದಿರುವ ಉದಾಹರಣೆಗಳು ಕೂಡ ನಾವು ನೋಡಬಹುದಾಗಿದೆ. ಇನ್ನು ಜಿಲ್ಲೆಯಲ್ಲಿ ಎಲ್ಲಿ ಬರಲಾರ್ದಂಥ ಉದಾಹರಣೆ ಅಲ್ಲೇ ಯಾಕೆ ಬಂತು, ಇದನ್ನು ಕೂಡ